ಭಾರತದ ಅತಿ ದೊಡ್ಡ ಸಂಭ್ರಮವೆಂದರೆ ಅದು ಗಣರಾಜ್ಯೋತ್ಸವ. ಪ್ರತಿ ವರ್ಷ ಜನವರಿ 26ರಂದು ಆಚರಿಸಲಾಗುವ ಗಣರಾಜ್ಯೋತ್ಸವವು ಭಾರತದ ಸಂವಿಧಾನದ ಅಂಗೀಕಾರವನ್ನು ಸೂಚಿಸುತ್ತದೆ. ಮೆರವಣಿಗೆಗಳು ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮೂಲಕ ಪ್ರಜಾಪ್ರಭುತ್ವ, ಏಕತೆ ಮತ್ತು ರಾಷ್ಟ್ರೀಯ ಹೆಮ್ಮೆಯನ್ನು ಡೆಮೋಕ್ರಸಿ, ಯುನಿಟಿಯನ್ ನ್ಯಾಷನಲ್ ಪ್ರೈಡ್ ಎತ್ತಿ ತೋರಿಸುತ್ತದೆ. ಇದು ಸ್ವ-ಆಡಳಿತದ ಕಡೆಗೆ ಭಾರತದ ಪ್ರಯಾಣ ಮತ್ತು ನ್ಯಾಯ, ಸಮಾನತೆ ಹಾಗೂ ಭ್ರಾತೃತ್ವದ ಪ್ರಮುಖ ಮೌಲ್ಯಗಳನ್ನು ಸ್ಮರಿಸುವ ಸಮಯವಾಗಿದೆ. ಜನವರಿ 1950 ಭಾರತದ ಸಂವಿಧಾನವು ಅಂತಿಮವಾಗಿ ಆಚರಣೆಗೆ ಬಂದ ವರ್ಷ. ಈ ದೇಶವನ್ನು ಬ್ರಿಟಿಷ್ ಆಳ್ವಿಕೆಯ ಸ್ಥಾನಮಾನದಿಂದ ಮುಕ್ತ ಗಣರಾಜ್ಯವನ್ನಾಗಿ ಮಾಡಿದ ವರ್ಷ ಇದಾಗಿದೆ. ಡಾಕ್ಟರ್ ಬಿ. ಆರ್. ಅಂಬೇಡ್ಕರ್ ಅವರ ಮಾರ್ಗದರ್ಶನದಲ್ಲಿ 3 ವರ್ಷಗಳ ಕಾಲ ರಚಿತವಾದ ಸಂವಿಧಾನವು ಭಾರತ ಸರ್ಕಾರದ ಕಾಯಿದೆ 1935 ಅನ್ನು ಸರ್ವೋಚ್ಚ ಕಾನೂನಾಗಿ ಬದಲಾಯಿಸಿತು. ಈ ಡಾಕ್ಯುಮೆಂಟ್ ಆಡಳಿತದ ಚೌಕಟ್ಟನ್ನು ಹಾಕಿತು ಮತ್ತು ಎಲ್ಲಾ ನಾಗರಿಕರಿಗೆ ಮೂಲಭೂತ ಹಕ್ಕುಗಳನ್ನು ಖಾತರಿಪಡಿಸಿತು. ನ್ಯಾಯ, ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವದ ಆಧಾರದ ಮೇಲೆ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಸ್ಥಾಪಿಸಿತು. ಜನವರಿ 26, 1950ರಂದು ಭಾರತದ ಸಂವಿಧಾನವು ಜಾರಿಗೆ ಬಂದಿತು. ಭಾರತವನ್ನು ಅಧಿಕೃತವಾಗಿ ಪ್ರಜಾಪ್ರಭುತ್ವ ಗಣರಾಜ್ಯವಾಗಿ ಸ್ಥಾಪಿಸಲಾಯಿತು. ಇನ್ನು 1930ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಸಂಪೂರ್ಣ ಸ್ವರಾಜ್ ಘೋಷಣೆಯ ನೆನಪಿಗಾಗಿ ಜನವರಿ 26 ಅನ್ನು ಆಯ್ಕೆ ಮಾಡಲಾಗಿದೆ. ಈ ಐತಿಹಾಸಿಕ ಹಿನ್ನೆಲೆಯು ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಈ ದಿನಾಂಕವನ್ನು ಪ್ರಮುಖವಾಗಿಸುತ್ತದೆ. ಗಣರಾಜ್ಯೋತ್ಸವವು ಭಾರತಕ್ಕೆ ತನ್ನ ಪ್ರಜಾಸತ್ತಾತ್ಮಕ ಮೌಲ್ಯಗಳು ಮತ್ತು ಸ್ವ-ಆಡಳಿತವನ್ನು ನೆನಪಿಸುತ್ತದೆ. ಇದು ರಾಜಪ್ರಭುತ್ವ ಅಥವಾ ವಿದೇಶಿ ಅಧಿಕಾರದಿಂದ ಆಳಲ್ಪಡುವುದಕ್ಕಿಂತ ಹೆಚ್ಚಾಗಿ ತಮ್ಮನ್ನು ಆಳುವ ಜನರ ಶಕ್ತಿಯನ್ನು ಪ್ರತಿನಿಧಿಸುತ್ತದೆ. ಆಚರಣೆಗಳು ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವೈವಿಧ್ಯತೆಯನ್ನು ಎತ್ತಿ ತೋರಿಸುತ್ತವೆ. ವಿವಿಧ ಸಮುದಾಯಗಳ ನಡುವಿನ ಏಕತೆಯನ್ನು ಪ್ರತಿಬಿಂಬಿಸುವ ಮೆರವಣಿಗೆಗಳು ಮತ್ತು ಪ್ರದರ್ಶನಗಳ ಮೂಲಕ ವಿವಿಧ ಸಂಪ್ರದಾಯಗಳನ್ನು ಪ್ರದರ್ಶಿಸುತ್ತವೆ. ಸಂವಿಧಾನದಲ್ಲಿ ವಿವರಿಸಿದಂತೆ ತಮ್ಮ ಹಕ್ಕುಗಳು ಮತ್ತು ಜವಾಬ್ದಾರಿಗಳನ್ನು ಎತ್ತಿಹಿಡಿಯಲು ನಾಗರಿಕರಿಗೆ ಪ್ರಜಾಪ್ರಭುತ್ವ ಪ್ರಕ್ರಿಯೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸುವಿಕೆಯನ್ನು ಉತ್ತೇಜಿಸುತ್ತದೆ. ಗಣರಾಜ್ಯೋತ್ಸವವನ್ನು ಭಾರತದಾದ್ಯಂತ ಭವ್ಯವಾಗಿ ಆಚರಣೆ ಮಾಡಲಾಗುತ್ತದೆ. ಪ್ರಮುಖ ಆಚರಣೆ ನವದೆಹಲಿಯಲ್ಲಿ ನಡೆಯುತ್ತದೆ. ಅಲ್ಲಿ ರಾಜಪಥ್ ಉದ್ದಕ್ಕೂ ಭವ್ಯವಾದ ಮೆರವಣಿಗೆ ಇದೆ. ಇದು ಮಿಲಿಟರಿ ಶಕ್ತಿ, ವಿವಿಧ ರಾಜ್ಯಗಳ ಸಾಂಸ್ಕೃತಿಕ ಪ್ರದರ್ಶನಗಳು ಮತ್ತು ಶಾಲಾ ಮಕ್ಕಳ ಪ್ರದರ್ಶನಗಳನ್ನು ಪ್ರತಿಬಿಂಬಿಸುತ್ತದೆ. ಈ ಕಾರ್ಯಕ್ರಮದಲ್ಲಿ ಗಣ್ಯರು ಮತ್ತು ನಾಗರಿಕರು ಭಾಗವಹಿಸುತ್ತಾರೆ. ಪ್ರತಿ ವರ್ಷ ಭಾರತ ಸರ್ಕಾರವು ಗಣರಾಜ್ಯೋತ್ಸವದ ಆಚರಣೆಗೆ ವಿಶಿಷ್ಟವಾದ ಥೀಮ್ ಅನ್ನು ಆಯ್ಕೆ ಮಾಡುತ್ತದೆ ಮತ್ತು ಈ ವರ್ಷದ ಥೀಮ್ ಭಾರತದ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ವರ್ಷಗಳಲ್ಲಿ ಅದರ ಬೆಳವಣಿಗೆ ಮತ್ತು ಪ್ರಗತಿಯನ್ನು ಎತ್ತಿ ತೋರಿಸುತ್ತದೆ.